निर्मद्योग्रभवार्णवे निजमनोभीष्टं दिशामीति यः सम्यग्ज्ञापयितुं करेण विलसन्नमन्थानमन्येन च रम्यं दाम ददन्महेशरजतग्रामश्रियोऽलङ्कृतिः कर्मन्देश्वरभक्तिबन्धनवशः प्रीतोऽस्तु कृष्णप्रभुः। नमस्ते प्राणेश प्रणतविभवा यावनिमगा नमः स्वामिन् रामप्रियतमहनुमन् गुरुगुण नमस्तुभ्यं भीमप्रबलतमकृष्णेष्टभगवन् नमः श्रीमन्मध्व प्रदिशसुदर्शनो जय जय। तपोविद्याविरक्त्यादि सद्गुणौघाकरानहं वादिराजगुरून् वन्दे हयग्रीवदयाश्रयान्। मूकोऽपि यत्प्रसादेन मुकुन्दशयनायते राजराजायते रिक्तो राघवेन्द्रं तमाश्रये। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट्चक्रवर्तिनं। हरिः ओम्। श्यामं रवीन्द्रमितदीदिकान्तियुक्तं ज्ञानं शरं च ददतं प्रियया समेतं स्वात्मस्वरूपम् अमितं हनुमन्मुखेषु सन्दर्शयन्तमजितं स्मरतोर्गिर्भिः। तपः स्वाध्यायनिरतं तपस्वी वाग्विदां वरं नारदं परिपप्रच्छ वाल्मीकिर्मुनिपुङ्गवम्। श्रीगुरुभ्यो नमः। हरिः ओम्। ಕ್ಷೇತ್ರಾಧಿಪತಿಯಾದ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಲ್ಲಿ ಭಕ್ತಿಪೂರ್ವಕ ನಮನಗಳನ್ನು ಅರ್ಪಣೆ ಮಾಡುತ್ತಾ ರಾಮಾಯಣ ಸಪ್ತಾಹ ಯಜ್ಞವನ್ನು ಇವತ್ತು ಪ್ರಾರಂಭ ಮಾಡ್ತಾ ಇದ್ದೇವೆ. ರಾಮಾಯಣವನ್ನು ರಚನೆ ಮಾಡಿದವರು ವಾಲ್ಮೀಕಿಗಳು. ನಮಗೆಲ್ಲ ಈಗ ಸಿಗುತ್ತಾ ಇರುವ ರಾಮಾಯಣ ಅಂದರೆ ಅದು ವಾಲ್ಮೀಕಿ ರಾಮಾಯಣ. ಇದು 24,000 ಶ್ಲೋಕಗಳನ್ನು ಒಳಗೊಂಡಂತಹ ರಾಮಾಯಣ. ಇದಲ್ಲದೆ ಮೂಲ ರಾಮಾಯಣ ಅಂತ ಒಂದು ಇದೆ. ಆ ಮೂಲ ರಾಮಾಯಣದಿಂದಲೇ ಈ ವಾಲ್ಮೀಕಿ ರಾಮಾಯಣ ಬಂದಿರುವಂಥದ್ದು. ಮೂಲ ರಾಮಾಯಣವನ್ನು ಹೇಳಿದವರು ಯಾರು? ಸಾಕ್ಷಾತ್ ಭಗವಂತನೇ ರಾಮಾಯಣವನ್ನು ಹೇಳಿದ. ಹಯಗ್ರೀವ ರೂಪಿ ಭಗವಂತ ಈ ಮೂಲ ರಾಮಾಯಣವನ್ನು ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಇದು ಎಷ್ಟು ವಿಸ್ತಾರವಾದದ್ದು ಅಂದರೆ ಬಹಳ ವಿಸ್ತಾರವಾದದ್ದು. ಚರಿತಂ ರಘುನಾಥಸ್ಯ ಶತಕೋಟಿ ಪ್ರವಿಸ್ತರಂ ಏಕೈಕಂ ಅಕ್ಷರಂ ಪುಂಸ ಮಹಾಪಾತಕ ನಾಶನ. ಭಗವಂತ ಹಯಗ್ರೀವರೂಪಿ ಪರಮಾತ್ಮ ಉಪದೇಶ ಮಾಡಿದ ಈ ಮೂಲ ರಾಮಾಯಣದ ಶ್ಲೋಕಗಳು ಎಷ್ಟು? 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ,
100 ಕೋಟಿ ಶ್ಲೋಕಗಳ ಸಂಖ್ಯೆ ಉಳ್ಳಂಥದ್ದು, ಅಷ್ಟು ವಿಸ್ತಾರವಾದಂತಹ ರಾಮಾಯಣ. ಇಂತಹ ರಾಮಾಯಣದ ಒಂದು ಅಕ್ಷರ ಸಾಕು ಅಂತ ನಮ್ಮ ಎಲ್ಲ ಪಾತಕ ಪರಿಹಾರ ಆಗಲಿ. ರಾಮಾಯಣ ಅಂತ ಹೇಳಬೇಕಾಗಿಲ್ಲ, ರಾ ಅಂತ ಹೇಳಿದ್ರು ಸಾಕು, ನಮ್ಮ ಪಾತಕ ಎಲ್ಲ ಪರಿಹಾರವಾಗ್ತದೆ. ಏಕೈಕಂ ಅಕ್ಷರಂ ಪುಂಸ, ಒಂದೊಂದು ಅಕ್ಷರವೂ ಕೂಡ ಅಷ್ಟು ಮಹತ್ವವುಳ್ಳಂಥದ್ದು. ಅಂತಹ ರಾಮಾಯಣ ಅದು ಮೂಲ ರಾಮಾಯಣ. ಹಯಗ್ರೀವ ರೂಪಿ ಭಗವಂತ ಬ್ರಹ್ಮದೇವರಿಗೆ ಉಪದೇಶ ಮಾಡಿದ. ಬ್ರಹ್ಮದೇವರು ಸ್ವಲ್ಪ ಸಂಕ್ಷೇಪ ಮಾಡಿ ನಾರದರಿಗೆ ಉಪದೇಶ ಮಾಡಿದ್ರು. ನಾರದರು ಮತ್ತೆ ಸಂಕ್ಷೇಪ ಮಾಡಿ ವಾಲ್ಮೀಕಿ ಋಷಿಗಳಿಗೆ ಉಪದೇಶ ಮಾಡಿದ್ರು. ವಾಲ್ಮೀಕಿ ಋಷಿಗಳು ರಾಮಾಯಣವನ್ನು, ನಮಗೆ ಸಿಗುವಂತಹ ರಾಮಾಯಣವನ್ನು, 24,000 ಶ್ಲೋಕಗಳನ್ನು ಒಳಗೊಂಡಂತಹ ರಾಮಾಯಣವನ್ನು ರಚನೆ ಮಾಡಿದ್ದರು. ವಾಲ್ಮೀಕಿಗಳಿಗೆ ನಾರದರು ರಾಮಾಯಣವನ್ನು ಉಪದೇಶ ಮಾಡುವಂತಹ ಪ್ರಸಂಗ ಏನು ಬಂತು? ವಾಲ್ಮೀಕಿಗಳು ರಾಮಾಯಣವನ್ನು ರಚನೆ ಮಾಡುವ ಪ್ರಸಂಗ ಏನು ಬಂತು? ಒಮ್ಮೆ ವಾಲ್ಮೀಕಿ ಋಷಿಗಳು ಹೀಗೆಯೇ ಸಂಚಾರವನ್ನು ಮಾಡುತ್ತಾ ಇರುವಾಗ ಯಾವಾಗಲೂ ಭಗವಂತನ ನಾಮ ಸಂಕೀರ್ತನೆಯನ್ನು ಮಾಡುತ್ತಾ ಸಂಚಾರ ಮಾಡುವಂತಹ ನಾರದರನ್ನು ಕಂಡರು. ನಾರದರು ಸಿಕ್ಕಿದ್ರು ಅಂದರೆ ಅವರಲ್ಲಿ ಏನಾದರೂ ಕೇಳಬೇಕು ಅಂತ ಕುತೂಹಲ ಆಯಿತು ವಾಲ್ಮೀಕಿ ಋಷಿಗಳಿಗೆ. ಆ ನಾರದರನ್ನು ಕೇಳುತ್ತಾ ಇದ್ದಾರೆ. ತಪಃ ಸ್ವಾಧ್ಯಾಯ ನಿರತಂ ತಪಸ್ವಿ ವಾಗ್ವಿದಾಂ ವರಂ ನಾರದಂ ಪರಿಪಪ್ರಚ್ಚ ವಾಲ್ಮೀಕಿ ಮುನಿಪುಂಗವಂ. ಯಾವಾಗಲೂ ತಪಸ್ಸು ಸ್ವಾಧ್ಯಾಯ ಅಂತ ಹೇಳಿಕೊಂಡು ಸಂಚಾರ ಮಾಡುತ್ತಾ ಇರುವಂತಹ ಮುನಿಪುಂಗವರಾದಂತಹ ನಾರದರನ್ನು ವಾಲ್ಮೀಕಿ ಋಷಿಗಳು ಕೇಳುತ್ತಾ ಇದ್ದಾರೆ. ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ ಸತ್ಯವಾಕ್ಯೋ ದೃಢವ್ರತಃ. ಸಾಂಪ್ರತ ಈ ಲೋಕದಲ್ಲಿ ಕೆಲವೊಂದು ಗುಣಗಳಿಂದ ತುಂಬಿದವ ಯಾರು ಸಿಗ್ತಾರೆ? 16 ಗುಣಗಳನ್ನು ಪಟ್ಟಿ ಮಾಡುತ್ತಾರೆ ವಾಲ್ಮೀಕಿ ಋಷಿಗಳು. ಗುಣವಾನ್ ಕಶ್ಚ ವೀರ್ಯವಾನ್ ಧರ್ಮಜ್ಞಶ್ಚ ಕೃತಜ್ಞಶ್ಚ. ಧರ್ಮಜ್ಞನು, ಗುಣವಂತನು, ಕೃತಜ್ಞನು, ಸತ್ಯವಾಕ್ಯ ಪರಿಪಾಲನೆಯನ್ನು ಮಾಡುವವನು, ದೃಢವ್ರತವನು, ಇಂತಹ ಗುಣಗಳುಳ್ಳವಂತಹ ಯಾರು ಇದ್ದಾರೆ? ಕೋನ್ವಸ್ಮಿನ್ ಸಾಂಪ್ರತಂ ಲೋಕೆ. ನಾರದರು ಹೇಳಿದ್ರು, ಒಂದೊಂದು ಗುಣಗಳು ಒಬ್ಬೊಬ್ಬರಲ್ಲಿ ಇದೆ ಅಂತ ಆದರೆ ಈ 16 ಗುಣಗಳು ಮಾತ್ರ ಅಲ್ಲ, ಎಲ್ಲ ಗುಣಗಳನ್ನು ಕೂಡ ತುಂಬಿಕೊಂಡಂತಹ ಒಬ್ಬ ಇದ್ದಾನೆ. ಇಕ್ಷ್ವಾಕು ವಂಶ ಪ್ರಭವ ರಾಮೋ ನಾಮ ಜನೈ ಶ್ರುತ. ಇಕ್ಷ್ವಾಕು ವಂಶದಲ್ಲಿ ಬಂದಿರುವಂತಹ ರಾಮ ಎಂಬ ಹೆಸರಿನವ ಒಂದಲ್ಲ, ಎರಡಲ್ಲ, 16 ಅಲ್ಲ, ಅನಂತ ಗುಣಗಳನ್ನು ತುಂಬಿಕೊಂಡವನಾಗಿದ್ದಾನೆ. ಅಂತಹ ಗುಣಪರಿಪೂರ್ಣನಾದವ ರಾಮ ಅಂತ ಇದ್ದಾನೆ ಅಂತ ಹೇಳಿ ರಾಮನ ಚರಿತ್ರೆಯನ್ನು ನಾರದರು ಸ್ವಲ್ಪ ಹೇಳಿದರು. ನಾರದರು ಹೊರಟು ಹೋದರು. ವಾಲ್ಮೀಕಿ ಋಷಿಗಳು ನಾರದರು ಹೇಳಿದ ರಾಮನ ಕಥೆಯನ್ನೇ ಯೋಚನೆ ಮಾಡುತ್ತಾ, ಆ ಕಥೆಯನ್ನೇ ಮನನವನ್ನು ಮಾಡುತ್ತಾ ತಮಸಾ ನದಿಯ ತೀರಕ್ಕೆ ಬಂದರು.
ಬಂದಾಗ ಅಲ್ಲಿ ಒಂದು ಹೃದಯ ವಿದ್ರಾವಕವಾದಂತಹ ದೃಶ್ಯವನ್ನು ನೋಡಿದ್ದು. ಮನಸ್ಸು ನಿರ್ಮಲವಾಗಿತ್ತು. ರಾಮನ ಕಥೆಯನ್ನೇ ಚಿಂತನೆ ಮಾಡುತ್ತಾ ಇತ್ತು. ಆ ಸಂದರ್ಭದಲ್ಲಿಯೇ ಮನಸ್ಸಿಗೆ ಆಘಾತ ಆಗುವಂತಹ ಒಂದು ದೃಶ್ಯವನ್ನು ನೋಡಿದ್ರು. ಎರಡು ಕ್ರೌಂಚ ಪಕ್ಷಿಗಳು ಶೃಂಗಾರವನ್ನು ಮಾಡುತ್ತಾ ಇದ್ದವು. ಒಂದು ಗಂಡು ಪಕ್ಷಿ, ಇನ್ನೊಂದು ಹೆಣ್ಣು ಪಕ್ಷಿ. ಹೀಗೆ ಶೃಂಗಾರದಲ್ಲಿ ರತರಾಗಿರುವಂತಹ ಸಂದರ್ಭದಲ್ಲಿ ಒಬ್ಬ ಬೇಡ ಬಂದು ಗಂಡು ಕ್ರೌಂಚ ಪಕ್ಷಿಯನ್ನು ಬಾಣವನ್ನು ಹೊಡೆದು ಕೆಳಗೆ ಉರುಳಿಸಿದ. ಕೆಳಗೆ ಬಿದ್ದು ಆ ಪಕ್ಷಿ, ಗಂಡು ಪಕ್ಷಿ ಸತ್ತು ಹೋಯಿತು. ಹೆಣ್ಣು ಪಕ್ಷಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಇದೆ. ಇದನ್ನು ನೋಡಿದಾಗ ಯಾರಿಗೂ ಕೂಡ ದುಃಖ ಆಗಲೇಬೇಕು. ಆ ದುಃಖದಿಂದಲೇ ವಾಲ್ಮೀಕಿ ಋಷಿಗಳು ಶಾಪವನ್ನು ಕೊಟ್ಟರು. ತನಗೆ ಗೊತ್ತಿಲ್ಲದ ರೀತಿಯಲ್ಲಿ ಶ್ಲೋಕ ರೂಪವಾಗಿ ಶಾಪ ಬಂತು. ಮಾನಿಷಾದ ಪ್ರತಿಷ್ಠಾಂತು ಅಗಮಾಹ ಶಾಶ್ವತಿ ಸಮಾಹ. ನಿಷಾದ, ಎಲೆ ಬೇಡನೆ, ನೀನು ಈ ಭೂಮಿಯಲ್ಲಿ ಬಹಳ ಕಾಲ ಇರಬೇಡ. ಯಾಕೆ ಅಂದರೆ ಯತ್ ಕ್ರೌಂಚ ಮಿಥುನಾದೇಕಂ ಅವಧೀಹಿ ಕಾಮಮೋಹಿತಂ. ಕಾಮಮೋಹಿತವಾದಂತಹ ಎರಡು ಕ್ರೌಂಚ ಪಕ್ಷಿಗಳ ಜೋಡಿಯಲ್ಲಿ ಒಂದು ಗಂಡು ಪಕ್ಷಿಯನ್ನು ಹೊಡೆದು ಉರುಳಿಸಿದ್ದಿ ನೀನು. ಆ ಕಾರಣದಿಂದ ಈ ಭೂಮಿಯಲ್ಲಿ ಬಹಳ ಕಾಲ ಇರಬೇಡ. ಶಾಪವನ್ನು ಕೊಟ್ಟರು. ಶ್ಲೋಕ ರೂಪವಾಗಿ ಬಂತು ಶಾಪ ವಾಲ್ಮೀಕಿ ಋಷಿಗಳ ಬಾಯಿಂದ. ಸ್ವಲ್ಪ ಕ್ಷಣವನ್ನು ಬಿಟ್ಟು ಅವರಿಗೆ ದುಃಖ ಆಯಿತು ಅಂತ. ಹೀಗೆ ಶಾಪವನ್ನು ಕೊಡಬಾರದಿತ್ತು, ನಾನು ತಪ್ಪು ಮಾಡಿದೆ ಅಂತ. ಮತ್ತೆ ರಾಮನ ಗುಣಚಿಂತನೆಯನ್ನು ಮಾಡುತ್ತಾ ಇರುವಾಗ ಅಲ್ಲಿಗೆ ಬ್ರಹ್ಮದೇವರೇ ಬಂದರು. ವಾಲ್ಮೀಕಿ, ನೀನು ಮಾಡಿದ್ದು ಸರಿಯಾಗಿಯೇ ಇದೆ ಅಂತ ಬ್ರಹ್ಮದೇವರು ಹೇಳಿದರು. ನಿನ್ನ ಈ ಶಾಪರೂಪವಾದಂತಹ ಶ್ಲೋಕ ಅದು ನಿನ್ನ ರಾಮಾಯಣಕ್ಕೆ, ರಾಮನ ಕಥೆಗೆ ಮಂಗಳ ಶ್ಲೋಕವಾಗಲಿ ಅಂತ ಅನುಗ್ರಹ ಮಾಡಿ. ಇದೇ ಛಂದಸ್ಸಿನಲ್ಲಿ, ಅನುಷ್ಟು ಛಂದಸ್ಸಿನಲ್ಲಿ ನೀನು ಶ್ಲೋಕವನ್ನು ರಚನೆ ಮಾಡು, ರಾಮನ ಕಥೆಯನ್ನು ರಚನೆ ಮಾಡು, ರಾಮಾಯಣವನ್ನು ಬರೆಯಿ ಅಂತ ಬ್ರಹ್ಮದೇವರು ಆಶೀರ್ವಾದ ಮಾಡಿದ್ದರು, ಅನುಗ್ರಹ ಮಾಡಿದ್ದರು. ಇದೇ ಶ್ಲೋಕವನ್ನು ಮೊದಲು ಮಾಡಿಕೊಂಡು ಬ್ರಹ್ಮದೇವರ ಆಜ್ಞೆಯಂತೆ ವಾಲ್ಮೀಕಿ ಋಷಿಗಳು ರಾಮಾಯಣವನ್ನು ಬರೆದರು. ಇದೇ ಮಂಗಳ ಶ್ಲೋಕವಾಗಿ ಹೋಯಿತು. ಏನು ಅರ್ಥ ಇದಕ್ಕೆ? ಯಾವ ರೀತಿಯಾಗಿ ಮಂಗಳ ಶ್ಲೋಕ ಆಯಿತು ಇದು? ಮಾ ನಿಷಾದ, ನಿಷಾದ ಅಂದರೆ ಬೇಡ, ವ್ಯಾಧ, ಪ್ರಾಣಿಗಳನ್ನು ಹತ್ಯೆ ಮಾಡುವವ ಅಂತ ಅರ್ಥ. ನಿಷಾದ ಅಂತ. ಮಾ ಅಂದರೆ ನಿಷೇಧಾರ್ಥ, ಬೇಡ ಅಂತ. ಎರಡನ್ನೂ ಒಟ್ಟು ಮಾಡಬೇಕು. ಮಾನಿಷಾದ ಅಂತ ಅರ್ಥ ಮಾಡಬೇಕು. ಮಾನಿಷಾದ ಅಂತ ಎರಡನ್ನು ಒಟ್ಟು ಮಾಡಿದಾಗ ಲಕ್ಷ್ಮೀಪತಿಯಾದಂತಹ ಭಗವಂತ ಅಂತ ಅರ್ಥ ಬರ್ತದೆ.
ಮಾ ಎಂಬ ಶಬ್ದಕ್ಕೆ ಲಕ್ಷ್ಮೀ ಅಂತ ಅರ್ಥ. ಇಂದಿರಾ ಲೋಕಮಾತಾ ಮಾ ಅಮರಕೋಶ ಹೇಳುತ್ತದೆ. ಇಂದಿರೆ ಲೋಕಮಾತೆ, ಹಾಗೆಯೇ ಮಾ ಅಂತ ಹೆಸರು. ಒಟ್ಟಿಗೆ ಮಾಡಿದಾಗ ಮಾ ನಿಷಾದ ಅಂದರೆ ಲಕ್ಷ್ಮೀಪತಿಯಾದಂತಹ ನಾರಾಯಣ ಅಂತ ಅರ್ಥ. ನೀನು ಯಾವಾಗಲೂ ಈ ಲೋಕದಲ್ಲಿ ಇರು, ಅರ್ಥಾತ್ ನಿನ್ನ ಕೀರ್ತಿ ಈ ಲೋಕದಲ್ಲಿ ಯಾವಾಗಲೂ ಇರಲಿ. ಯಾಕೆ ಅಂದರೆ ಯತ್ ಕ್ರೌಂಚ ಮಿಥುನಾದೇಕಂ ಅವಧಿ ಕಾಮಮೋಹಿತಂ. ಹೆಣ್ಣು ಗಂಡು ಜೋಡಿಯಲ್ಲಿ ಒಂದನ್ನು ನೀನು ಹೊಡೆದು ಉರುಳಿಸಿದ್ದಿ. ಯಾವ ಜೋಡಿ? ರಾವಣ ಮತ್ತು ಮಂಡೋದರ. ಅದರಲ್ಲಿ ಗಂಡು ಅಂದರೆ ರಾವಣ, ಇಡೀ ಲೋಕಕ್ಕೆ ಕಂಟಕನಾದವ. ಅವನನ್ನು ನೀನು ಸಂಹಾರ ಮಾಡಿದ್ದೀಯಲ್ಲ, ಇಡೀ ಲೋಕಕ್ಕೆ ಕ್ಷೇಮ ಆಯಿತು. ಆ ಕಾರಣದಿಂದ ನಿನ್ನ ಕೀರ್ತಿ ಎಲ್ಲೆಡೆ ಕೂಡ ಪಸರಿಸಲಿ. ನಿನ್ನ ನಾಮವನ್ನು ಯಾರೆಲ್ಲ ಸ್ಮರಿಸ್ತಾರೋ ಅವರ ಪಾತಕ ಎಲ್ಲ ನಾಶ ಆಗಲಿ. ಈ ರೀತಿಯಾಗಿ ಶಾಪರೂಪವಾಗಿ ಹೊರಟಂತಹ ಶ್ಲೋಕ ಬ್ರಹ್ಮದೇವರ ಅನುಗ್ರಹದಿಂದ ಇಡೀ ರಾಮಾಯಣಕ್ಕೆ ಮಂಗಳ ಶ್ಲೋಕವಾಯಿತು. ಬಹಳ ಸಂತೋಷದಿಂದ ವಾಲ್ಮೀಕಿ ಋಷಿಗಳು ರಾಮಾಯಣವನ್ನು ರಚನೆ ಮಾಡಿ ಅದನ್ನು ಯಾರಿಗಾದರೂ ಉಪದೇಶ ಮಾಡಬೇಕು. ಬರದಾಯಿತು, ಯಾರಿಗಾದರೂ ಹೇಳಬೇಕು. ಗೊತ್ತಿದ್ದ ಕಥೆಯನ್ನು ಸ್ವಲ್ಪವಾದರೂ ಬೇರೆಯವರಿಗೆ ತಿಳಿಸಬೇಕು. ಅಂತ ಗೊತ್ತಿಲ್ಲ ಅಂತ ಸುಮ್ಮನೆ ಕೂಡಬಾರದು. ಎಷ್ಟು ಗೊತ್ತಿದೆ ಅಷ್ಟನ್ನು ಹೇಳಬೇಕು. ಅದನ್ನೇ ಪ್ರಹ್ಲಾದರಾದರೂ ಉಪದೇಶ ಮಾಡಿರುವಂಥದ್ದು. ಶ್ರವಣಂ ಕೀರ್ತನಂ ವಿಷ್ಣೋ, ಶ್ರವಣಂ ಕೀರ್ತನಂ ವಿಷ್ಣೋ ಸ್ಮರಣಂ ಪಾದಸೇವನಂ. ನವವಿಧ ಭಕ್ತಿಗಳಲ್ಲಿ ಒಂದು ಶ್ರವಣ, ಇನ್ನೊಂದು ಕೀರ್ತನ. ಶ್ರವಣ ಅಂದರೆ ಕಥೆಯನ್ನೆಲ್ಲ ಭಗವಂತನ ಕಥೆಯನ್ನು ಕೇಳಬೇಕು, ಕೇಳಿದ್ದನ್ನು ಮನನ ಮಾಡಿಕೊಡಬೇಕು, ಮನನ ಮಾಡಿದ್ದನ್ನು ಇನ್ನೊಬ್ಬರಿಗೆ ಹೇಳಬೇಕು. ಕೀರ್ತನೆ ಅದನ್ನು ಎಲ್ರಿಗೂ ಹೇಳ್ತಾ ಹೋಗಬೇಕು. ಆದ್ದರಿಂದಲೇ ವಾಲ್ಮೀಕಿ ಋಷಿಗಳು ಬರೆದಾಯಿತು, ಯಾರಿಗಾದರೂ ಹೇಳಬೇಕಲ್ವೇ? ಯಾರಿಗೆ ಹೇಳಬೇಕು? ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಆಗತಾನೆ ಸೀತಾದೇವಿಯರು 2 ಮಕ್ಕಳಿಗೆ ಜನ್ಮವನ್ನು ಕೊಟ್ಟಿದ್ದರು. ಒಬ್ಬ ಲವ, ಇನ್ನೊಬ್ಬ ಕುಶ. ಆಗತಾನೆ ಸ್ವಲ್ಪ ಬೆಳೆದು ದೊಡ್ಡವರಾಗಿದ್ದಾರೆ, ಅವರಿಗೆ ಉಪದೇಶ ಮಾಡೋಣ ಅಂತ ವಾಲ್ಮೀಕಿ ಋಷಿಗಳು ಅವರಿಗೆ ಉಪದೇಶ ಮಾಡಿದ್ರು. ಆ ಲವಕುಶರು ಬಹಳ ಸಂತೋಷದಿಂದ ಈ ರಾಮಾಯಣವನ್ನು ಕಂಠಸ್ಥ ಮಾಡಿಕೊಂಡರು. ಎಲ್ಲಿವರೆಗೆ ಅಂದರೆ ತಾನು ರಚನೆ ಮಾಡಿದ ರಾಮಾಯಣ ಅದು ಸರಿಯಾಗಿದೆಯೋ ಇಲ್ಲವೋ ಅಂತ ಈ ಮಕ್ಕಳ ಮೂಲಕ ಋಷಿ ಮುನಿಗಳ ಸಭೆಯನ್ನು ಮಾಡಿಸಿ ಆ ಸಭೆಯಲ್ಲಿ ಹಾಡಿಸಿದ್ರು. ಸುಶ್ರಾವ್ಯವಾಗಿ ತಾಳ ಲಯಬದ್ಧವಾಗಿ ಲವಕುಶರು ಮಕ್ಕಳು ಬಹಳ ಸುಂದರವಾಗಿ ಈ ರಾಮಾಯಣವನ್ನು ಋಷಿಗಳ ಸಭೆಯಲ್ಲಿ ಹಾಡಿದ್ರು. ಋಷಿಗಳಿಗೆ ಮುನಿಗಳಿಗೆ ಬಹಳ ಸಂತೋಷ ಆಯಿತು. ಅವರು ಹೇಳ್ತಾರೆ, ಅಹೋ ಗೀತಸ್ಯ ಮಾಧುರ್ಯಂ ಶ್ಲೋಕಾನಾಂ ಚ ವಿಶೇಷತಃ ಚಿರಂ ನಿರ್ವೃತ್ತಂ ಅಪ್ಯೇತತ್ ಪ್ರತ್ಯಕ್ಷಮಿವ ದರ್ಶಿತಂ. ಎಷ್ಟೋ ಹಿಂದೆ ನಡೆದ ಘಟನೆ. ಸೀತಾ ಪರಿತ್ಯಾಗ ಆಗಿ ಮಕ್ಕಳೆಲ್ಲ ಹುಟ್ಟಿಯಾಗಿದೆ. ಸ್ವಲ್ಪ ಹಿಂದಿನ ಘಟನೆ ಆದರೂ ಪ್ರತ್ಯಕ್ಷಮಿವ ದರ್ಶಿತಂ. ಆ ಮಕ್ಕಳು ಹಾಡಾಡ್ತಾ ಇರುವಾಗ, ರಾಮಾಯಣ ಶ್ಲೋಕವನ್ನು ಹೇಳ್ತಾ ಇರುವಾಗ ಈ ಎಲ್ಲ ದೃಶ್ಯ
ಕಣ್ಣ ಮುಂದೆ ನಡೆದ ಹಾಗೆ ಇದೆ. ಆ ಶ್ಲೋಕವನ್ನು ಕೇಳಲಿಕ್ಕೂ ಕೂಡ ಅಷ್ಟೇ ಸಂತೋಷ. ಅಹೋ ಗೀತಸ್ಯ ಮಾಧುರ್ಯಂ, ರಚನೆ ಮಾಡಿದ್ದು ಎಷ್ಟು ಸುಂದರ, ಅದನ್ನು ಹಾಡಿದ್ದೂ ಕೂಡ ಅಷ್ಟೇ ಸುಂದರ. ಆ ಮಕ್ಕಳ ಮೇಲೆ ಬಹಳ ಸಂತೋಷ ಆಯಿತು. ಋಷಿಗಳು ಏನಾದರೂ ಕೊಡಬೇಕು, ಮಕ್ಕಳಿಗೆ ಏನು ಕೊಡೋಣ ಅಂತ ವಿಚಾರ ಮಾಡಿದಾಗ ಬೇರೆ ಏನಿಲ್ಲ ಕಾಡಿನಲ್ಲಿ. ಒಬ್ಬ ಋಷಿ ತನ್ನ ಕೃಷ್ಣಾಜಿನವನ್ನು ಕೊಟ್ಟು ಬಿಟ್ಟ, ಇನ್ನೊಬ್ಬ ಋಷಿ ತನ್ನ ಮೌಂತಿಯನ್ನೇ ಕೊಟ್ಟು ಬಿಟ್ಟ, ಇನ್ನೊಬ್ಬ ಋಷಿ ಕಮಂಡಲವನ್ನು ಕೊಟ್ಟ. ಹೀಗೆ ಒಬ್ಬೊಬ್ಬ ಋಷಿಯು ಕೂಡ ಒಂದೊಂದನ್ನು ಸಂತೋಷದಿಂದ ಬಹುಮಾನ ಅಂತ ಹೇಳಿ ಕೊಟ್ಟಿದ್ದಾರೆ. ಇನ್ನೊಬ್ಬ ಋಷಿಗೆ ಕೊಡಲಿಕ್ಕೆ ಏನಿಲ್ಲ, ನಾಳೆಗಾಗಿ ಒಂದು ಕೌಪೀನವನ್ನು ತೆಗೆದಿಟ್ಟುಕೊಂಡಿದ್ದಾರೆ, ಅದನ್ನೇ ಸಂತೋಷದಿಂದ ಕೊಟ್ಟು ಬಿಟ್ಟಾರೆ. ಇನ್ನೊಬ್ಬ ಋಷಿಗೆ ಕೊಡಲಿಕ್ಕೆ ಅದು ಕೂಡ ಇಲ್ಲ, ಎರಡೂ ಕೈಯನ್ನು ತಲೆಯ ಮೇಲೆ ಇಟ್ಟು ದೀರ್ಘಾಯುಷ್ಮಾನ್ ಭವ ಅಂತ ಆಶೀರ್ವಾದ ಮಾಡಿದ್ದಾರೆ. ತುಂಬು ಹೃದಯದಿಂದ ಆಶೀರ್ವಾದ ಮಾಡಿ. ಮಕ್ಕಳು ಪ್ರತಿಭಾ ಪ್ರದರ್ಶನವನ್ನು ಮಾಡಿದಾಗ ಬಹಳ ಸಂತೋಷವಾಗಿ ನಮ್ಮಲ್ಲಿ ಏನಿದೆ ಅದನ್ನು ಕೊಟ್ಟೇ ಬಿಡ್ತೇವೆ. ಋಷಿ ಮುನಿಗಳ ಸಮೀಪದಲ್ಲಿ ಏನಿರುತ್ತದೆ, ಏನಿದೆ ಅದನ್ನೆಲ್ಲ ಕೊಟ್ಟು ಬಿಟ್ಟರು. ಅಷ್ಟು ಒಳ್ಳೆಯ ಗೀತೆಯನ್ನು ಸುಶ್ರಾವ್ಯವಾಗಿ ಆ ಮಕ್ಕಳಿಬ್ಬರು ಹಾಡಿದ್ದರು. ವಾಲ್ಮೀಕಿ ಋಷಿಗಳಿಗೆ ಸಂತೋಷ ಆಯಿತು. ತುಂಬಿದ ಸಭೆ, ಮುನಿಗಳೆಲ್ಲ ಒಪ್ಪಿಕೊಂಡಿದ್ದಾರೆ ಅಂದರೆ ಇದು ರಾಮಾಯಣ ಸರಿ ಇದೆ ಅಂತ ಆಯಿತು. ಮತ್ತೆ ಹೇಳಿದ್ರು, ಇನ್ನು ಬೀದಿ ಬೀದಿಗಳಲ್ಲಿ ರಾಮಾಯಣವನ್ನು ಹಾಡಬೇಕು. ಬೀದಿ ಬೀದಿಗಳಲ್ಲಿ, ಅಯೋಧ್ಯೆಯ ಬೀದಿ ಬೀದಿಗಳಲ್ಲಿ ಲವಕುಶರು ರಾಮಾಯಣವನ್ನು ಹಾಡಲಿಕ್ಕೆ ಪ್ರಾರಂಭ ಮಾಡಿದರು. ಈ ರಾಮಾಯಣ ಕಥೆಯನ್ನು ಅಯೋಧ್ಯೆಯ ನಗರವಾಸಿಗಳೆಲ್ಲ ಕೇಳ್ತಾ ಇದ್ದಾರೆ. ಸೀತೆಯ ಶುದ್ಧ ಚಾರಿತ್ರ್ಯ ಗೊತ್ತಾಗ್ತಾ ಇದೆ. 1 ವರ್ಷಗಳ ಕಾಲ ರಾವಣನ ಸಮೀಪದಲ್ಲಿ ಇದ್ದರೂ ಅತ್ಯಂತ ಪವಿತ್ರಳಾಗಿದ್ದಾಳೆ ಸೀತಾದೇವಿ. ಯಾವ ಚಾರಿತ್ರ್ಯಹೀನತೆಯೂ ಕೂಡ ಅವಳಲ್ಲಿ ಇಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಾಯಿತು. ಅವಳನ್ನು ನಾವು ಕಾಡಿಗೆ ಅಟ್ಟಿದ್ದೇವೆ, ರಾಮನನ್ನ ಸೀತೆಯನ್ನು ಬೇರೆ ಮಾಡಿದ್ದೇವೆ ಅಂತ ದುಃಖವನ್ನಿದ್ದರು ಅಂತ. ಯಾಕೆ ಹೀಗೆ ಆಯಿತು? ರಾಮನನ್ನ ಮತ್ತು ಸೀತೆಯನ್ನ ಬೇರೆ ಮಾಡಿದವರು ಯಾರು? ಶ್ರೀಮದ್ ಆಚಾರ್ಯರು ಈ ಕಥೆಯನ್ನು ನಿರೂಪಣೆ ಮಾಡ್ತಾರೆ. ಸೀತಾ ಮಾತೆ ಮತ್ತು ರಾಮನನ್ನು ಬೇರೆ ಮಾಡಲಿಕ್ಕೆ ತುಂಬ ದೊಡ್ಡ ಒಂದು ಕಾರಣ ಇದೆ. ಸುರಾಣಕರು ಅಂತ ಒಬ್ಬರು ದೈತ್ಯರ ಗುಂಪು. ಆ ಸುರಾಣಕರು ಬ್ರಹ್ಮದೇವರನ್ನು ತಪಸ್ಸು ಮಾಡಿದರು. ನಾವು ಎಷ್ಟು ಪಾಪವನ್ನು ಮಾಡಿದ್ರೂ ನಮಗೆ ಮೋಕ್ಷ ತಪ್ಪಬಾರದು, ಮೋಕ್ಷ ಸಿಗಬೇಕು. ತಪ್ಪು ಮಾಡಿದವರಿಗೆ, ಅನ್ಯಾಯ ಮಾಡಿದವರಿಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯವಾದ. ಬ್ರಹ್ಮದೇವರು ಹೇಳಿದರು, ಅದು ಸಾಧ್ಯ ಇಲ್ಲ. ಅನ್ಯಾಯ ಮಾಡಿದವರಿಗೆ, ಪಾಪವನ್ನು ಮಾಡಿದವರಿಗೆ ಮೋಕ್ಷ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಮತ್ತೆ ಮತ್ತೆ ಒತ್ತಾಯ ಮಾಡಿದಾಗ ಸುರಾಣಕರೇ ಹೇಳಿದರು ಅಂತ, ಎಷ್ಟು ಪಾಪವನ್ನು ಮಾಡಿದ್ರೂ ನಮಗೆ ಮೋಕ್ಷ ಸಿಗಬೇಕು. ಯಾವಾಗ ನಾರಾಯಣ ಮತ್ತು ಲಕ್ಷ್ಮಿಯನ್ನು ಬೇರೆ ಮಾಡುತ್ತೇನೋ ಆಗ ಮಾತ್ರ ಮೋಕ್ಷ ತಪ್ಪಿ ಹೋಗಲಿ. ಈ ರೀತಿಯಾಗಿ ಅವರೇ ಕೇಳಿಕೊಂಡರು. ಬ್ರಹ್ಮದೇವರು ಆಯಿತು ಅಂತ ಹೇಳಿ. ಸುರಾಣಕರಿಗೆ ಗೊತ್ತಿತ್ತು, ಎಂದೂ ಲಕ್ಷ್ಮೀನಾರಾಯಣರಿಗೆ ವಿಯೋಗ ಇಲ್ಲ, ಅವರು ಬೇರೆ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಈ ವಿಷಯ ಸುರಾಣಕರಿಗೆ ಗೊತ್ತಿತ್ತು.
ಅವರು ಎಂದೂ ಬೇರೆ ಆಗುವುದಿಲ್ಲ, ನಾವು ಬೇರೆ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ, ನಮಗೆ ಮೋಕ್ಷ ತಪ್ಪುವುದೂ ಇಲ್ಲ, ನಮಗೆ ಮೋಕ್ಷ ಸಿಕ್ಕೇ ಸಿಗ್ತದೆ ಅಂತ ಯೋಚನೆಯಲ್ಲಿ ಇದ್ದವರು ಸಾಧನೆಗಾಗಿ ಲೋಕಕ್ಕೆ ಬಂದರು. ಭೂಲೋಕಕ್ಕೆ ಭಗವಂತನ ಆಜ್ಞೆಯ ಮೇರೆಗೆ ದುರ್ಗಾದೇವಿ ಮೋಹವನ್ನು ಮಾಡಿದ್ಲು. ಇದೇ ರಾಮನ ರಾಜ್ಯ ಅಯೋಧ್ಯೆಯಲ್ಲಿ ರಾಮನ ಆಡಳಿತದಲ್ಲಿ ಇವರೆಲ್ಲ ಸೇರಿಕೊಂಡು ಒಂದು ಅಪಪ್ರಚಾರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದರು. ರಾಮನ ಆಡಳಿತ ಬಹಳ ಚೆನ್ನಾಗಿದೆ, ಆದರೆ ಒಂದೇ ಒಂದು ದೋಷ ಇದೆ. ಚಾರಿತ್ರ್ಯ ಹೀನಾದಂತಹ ಸೀತಾದೇವಿಯನ್ನು ಮತ್ತೆ ರಾಮಚಂದ್ರ ಸ್ವೀಕಾರ ಮಾಡಿದ. ಇದು ಸರಿಯಲ್ಲ. ಈ ರೀತಿಯಾಗಿ ಎಲ್ಲ ಕಡೆಯೂ ಅಪಪ್ರಚಾರವನ್ನು ಮಾಡಿದ್ರು. ರಾಮನಿಗೆ ಗೊತ್ತಾಯಿತು, ರಾಜನಾದ ನನ್ನ ಮೇಲೆ ಈ ರೀತಿಯಾದ ಅಪಪ್ರಚಾರ ಬಂದರೆ ಅದನ್ನು ಸರಿಪಡಿಸಿಕೊಳ್ಳಬೇಕು ಅಂತ ತನಗೆ ಗೊತ್ತಿದ್ದರೂ ಲೋಕಾಪವಾದ ಬಂದಿದೆ ಅಂತ ತಿಳಿದು ತುಂಬು ಗರ್ಭಿಣಿಯಾದಂತಹ ಸೀತಾದೇವಿಯನ್ನು ಕಾಡಿಗೆ ಅಟ್ಟಿದ. ಕಾಡಿಗೆ ಅಟ್ಟಿದ್ದ ಅಂದರೆ ಸುಮ್ಮನೆ ಹಾಗೆ ಬಿಟ್ಟ ಅಂತ ಅರ್ಥ ಅಲ್ಲ. ಸರಿಯಾದ ವ್ಯವಸ್ಥೆಯನ್ನೆಲ್ಲ ಮಾಡಿಯೇ ರಾಮಚಂದ್ರ ಕಾಡಿಗೆ ಅಟ್ಟಿದ್ದ. ಕಾಡಿಗೆ ಅಟ್ಟುವುದಲ್ಲ, ಕಾಡಿನಲ್ಲಿ ಬಿಟ್ಟಿದ್ದ. ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿಯೇ ಚೆನ್ನಾಗಿ ವ್ಯವಸ್ಥೆಯನ್ನೆಲ್ಲ ಮಾಡಿದ್ದಾರೆ. ಹೀಗೆ ಈ ಸುರಾನಕರು ಎಲ್ಲ ತಿಳ್ಕೊಂಡ್ರು ರಾಮ ಸೀತೆ ಬೇರೆಯಾದರು ಅಂತ. ಪಾಪಿಗಳಿಗೆಲ್ಲ ಈ ಜ್ಞಾನ ಬಂತು. ರಾಮ ಅಂದರೆ ನಾರಾಯಣ, ಸೀತಾದೇವಿ ಅಂದರೆ ಲಕ್ಷ್ಮಿ, ನಾರಾಯಣ ಮತ್ತು ಲಕ್ಷ್ಮಿ ಅವರಿಬ್ಬರಿಗೂ ಕೂಡ ವಿಯೋಗ ಆಯಿತು ಅಂತ ತಿಳ್ಕೊಂಡ್ರು. ಯಾರೆಲ್ಲ ತಿಳ್ಕೊಂಡ್ರು ಅವರಿಗೆಲ್ಲ ನರಕವೇ ಆಯಿತು. ಈ ಅಪವಾದದಿಂದಲೇ ವಾಲ್ಮೀಕಿ ಋಷಿಗಳ ಆಶ್ರಮದಲ್ಲಿ ಸೀತಾದೇವಿಯರು 2 ಮಕ್ಕಳನ್ನು ಪಡೆದುಕೊಂಡರು. ಆ ಮಕ್ಕಳು ದೊಡ್ಡವರಾದರು. ಆ ಮಕ್ಕಳ ಮೂಲಕ ವಾಲ್ಮೀಕಿ ಋಷಿಗಳು ತಾನು ರಚನೆ ಮಾಡಿದಂತಹ ರಾಮಾಯಣವನ್ನು ಎಲ್ಲ ಬೀದಿ ಬೀದಿಯಲ್ಲಿ ಹಾಡಿಸಿದಾಗ ಅಯೋಧ್ಯೆಯ ಪುರಜನರಿಗೆ ಎಲ್ಲ ಗೊತ್ತಾಯಿತು, ಸೀತಾದೇವಿ ಅತ್ಯಂತ ಪವಿತ್ರಳು, ಶುದ್ಧ ಚಾರಿತ್ರ್ಯ ಉಳ್ಳವಳು ಅಂತ ಗೊತ್ತಾಯಿತು. ರಾಮಚಂದ್ರ ಅಶ್ವಮೇಧ ಯಾಗವನ್ನು ಮಾಡುತ್ತಾ ಇದ್ದಾರೆ. ಅಶ್ವಮೇಧ ಯಾಗವನ್ನು ಮಾಡುವ ಸಂದರ್ಭದಲ್ಲಿ ವಾಲ್ಮೀಕಿ ಋಷಿಗಳಿಗೂ ಕೂಡ ಆಹ್ವಾನ ಇತ್ತು. ವಾಲ್ಮೀಕಿ ಋಷಿಗಳು ಲವಕುಶರನ್ನು ಒಟ್ಟು ಮಾಡಿಕೊಂಡು ಸೀತಾದೇವಿಯನ್ನು ಕೂಡ ಕರೆದುಕೊಂಡು ಅಶ್ವಮೇಧ ಯಜ್ಞಕ್ಕೆ ಹೋಗಿದ್ದು. ಪತ್ನಿ ಇಲ್ಲದ ಕಾರಣ ಬಂಗಾರದ ಸೀತಾದೇವಿಯ ಮೂರ್ತಿಯನ್ನು ಮಾಡಿ ರಾಮದೇವರು ಅಶ್ವಮೇಧ ಯಜ್ಞವನ್ನು ಮಾಡುತ್ತಾ ಇದ್ದರು. ಅಶ್ವಮೇಧ ಯಾಗದ ಸಂದರ್ಭದಲ್ಲಿಯೇ ಈ ರಾಮಾಯಣವನ್ನು ವಾಲ್ಮೀಕಿ ಋಷಿಗಳು ಲವಕುಶರಿಂದ ಹಾಡಿಸಿದ್ದಾರೆ. ರಾಮನಿಗೂ ಕೂಡ ಗೊತ್ತಾಯಿತು. ಸೀತಾದೇವಿ ಆ ಸಂದರ್ಭದಲ್ಲಿ ಹೇಳ್ತಾಳೆ, ನಾನು ಲಂಕೆಯಲ್ಲಿ ಅಗ್ನಿಗೆ ಹಾರಿ ಶುದ್ಧಳು ಅಂತ ಅಲ್ಲಿಯೇ ನನಗೆ ಗೊತ್ತಾಗಿದೆ, ಇಲ್ಲಿಯವರಿಗೆ ಯಾರಿಗೂ ಗೊತ್ತಾಗಿಲ್ಲ ಕಾಣುತ್ತದೆ. ಒಂದು ಶಪಥವನ್ನು ಮಾಡುತ್ತೇನೆ, ನಾನು ಅತ್ಯಂತ ಶುದ್ಧಳು ಅಂತ ಆದರೆ ಈ ಭೂಮಿ ತಾಯಿ ನನ್ನನ್ನು ಸ್ವೀಕಾರ ಮಾಡಲಿ ಅಂತ ಒಂದು ಶಪಥವನ್ನು ಮಾಡಿದ್ಲು. ಮಾಡಿದ ಮಾತ್ರಕ್ಕೆ ಭೂಮಿ ಸೀಳಿ ಹೋಯಿತು. ಅಲ್ಲಿಂದ ಒಂದು ಸಿಂಹಾಸನ ಬಂತು. ಆ ಸಿಂಹಾಸನದಲ್ಲಿ ಸೀತಾದೇವಿ ಕುಳಿತುಕೊಂಡು ಭೂಮಿಯ ಒಳಗೆ ಪ್ರವೇಶ ಮಾಡಿತು. ಆಗ ಎಲ್ಲರಿಗೂ ಮತ್ತೆ ಗೊತ್ತಾಯಿತು, ಸೀತಾದೇವಿ ಚಾರಿತ್ರ್ಯ ಹೀನಳಲ್ಲ, ಅತ್ಯಂತ ಶುದ್ಧಳು, ಪವಿತ್ರಳು ಅಂತ ಗೊತ್ತಾಯಿತು.
ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ಮತ್ತೆ ರಾಮ ಅವನ ಒಟ್ಟಿಗೆ 700 ವರ್ಷಗಳ ಕಾಲದವರೆಗೆ ಇದ್ದಳು ಅಂತೆ. ರಾಮನಿಗೆ ಮಾತ್ರ ಕಣ್ಣಿಗೆ ಕಾಣುವವಳು, ಉಳಿದವರಿಗೆ ಅದೃಶ್ಯರಾಗಿ ಇದ್ದಳು ಅಂತೆ. ಈ ರೀತಿಯಾಗಿ ರಾಮಾಯಣ ಪ್ರಾರಂಭ ಆಯಿತು. ಪ್ರಾರಂಭದ ಘಟ್ಟವೇ ಅಯೋಧ್ಯ ನಾಮ ನಗರಿ ಅಂತ ಶ್ಲೋಕ ಪ್ರಾರಂಭ ಆಗ್ತದೆ. ಅಯೋಧ್ಯೆಯ ವರ್ಣನೆಯನ್ನು ಮಾಡುವಂತಹ ಒಂದು ವರ್ಣನೆ. ಅಯೋಧ್ಯೆಯಲ್ಲಿ ದಶರಥ ಎಂಬ ರಾಜ ಇದ್ದಾನೆ. ಇಕ್ಷ್ವಾಕು ವಂಶದಲ್ಲಿ ಬಂದವ. ಆ ದಶರಥ ರಾಜನಿಗೆ 3 ಪಟ್ಟದರಸಿಯರು ಇದ್ದರು. ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಅಂತ 3 ಅರಸಿಯರು ಇದ್ದರೂ ಒಬ್ಬರಲ್ಲಿಯೂ ಕೂಡ ಸಂತಾನ ಭಾಗ್ಯವನ್ನು ಅವ ಪಡಕೊಂಡಿಲ್ಲ. ಒಂದು ದಿನ ದಶರಥನ ಮಂತ್ರಿ ಸುಮಂತ್ರ ಹೀಗೆ ಒಂದು ಉದ್ಯಾನವನಕ್ಕೆ ಹೋಗಿದ್ದಾನೆ. ಆ ಉದ್ಯಾನವನದಲ್ಲಿ ಒಂದು ಮಾತುಕತೆ ನಡೀತಾ ಇದೆ. ಸನತ್ ಕುಮಾರರು ಹೇಳ್ತಾ ಇದ್ದಾರೆ, ದಶರಥ ಮಹಾರಾಜನಿಗೆ ಮಕ್ಕಳಿಲ್ಲ. ಅವ ಪುತ್ರಕಾಮೇಷ್ಟಿ ಯಾಗವನ್ನು ಋಷ್ಯಶೃಂಗರನ್ನು ಕರೆಸಿ ಮಾಡಿಸ್ತಾನೆ, ಅವನಿಗೆ ಮಕ್ಕಳಾಗ್ತಾರೆ. ಈ ಮಾತನ್ನು ಸನತ್ ಕುಮಾರರು ಹೇಳ್ತಾ ಇದ್ದರು. ಇದನ್ನು ದಶರಥನ ಮಂತ್ರಿ ಸುಮಂತ್ರೆ ಕೇಳಿಸಿಕೊಂಡ. ಬಹಳ ಸಂತೋಷ ಆಯಿತು. ಸನತ್ ಕುಮಾರರು ಅಂದರೆ ಬ್ರಹ್ಮದೇವರ ಮಾನಸ ಪುತ್ರರು. ಅವರು ಹೇಳಿದ ಮಾತು ಸುಳ್ಳಾಗುವುದಿಲ್ಲ. ಈ ವಿಷಯವನ್ನು ರಾಜನಿಗೆ ತಿಳಿಸಬೇಕು ಅಂತ ಹೇಳಿ ದಶರಥನ ಬಳಿಗೆ ಬಂದು ಎಲ್ಲ ವಿಷಯವನ್ನು ಹೇಳಿದ್ದಾರೆ. ದಶರಥನಿಗೂ ಕೂಡ ಸಂತೋಷ ಆಯಿತು. ಹಾಗಾದರೆ ಆ ಋಷ್ಯಶೃಂಗರನ್ನು ಕರೆಸಿ ಒಂದು ಪುತ್ರ ಕಾಮೇಷ್ಟಿ ಯಾಗವನ್ನು ಮಾಡೋಣ ಅಂತ ತೀರ್ಮಾನ ಮಾಡಿ. ಋಷ್ಯಶೃಂಗರನ್ನು ಕರೆಸುವುದು ಅಂದರೆ ಬಹಳ ಸುಲಭ ಸಾಧ್ಯ ಅಲ್ಲ. ಯಾಕೆ ಅಂದರೆ ಅಂಗದೇಶದಲ್ಲಿ ಋಷ್ಯಶೃಂಗ ಇದ್ದ. ಯಾರು ಈ ಋಷ್ಯಶೃಂಗ? ವಿಭಾಂಡಕ ಅಂತ ಒಬ್ಬ ಮುನಿಗಳು. ಆ ಮುನಿಗಳ ಮಗನೇ ಋಷ್ಯಶೃಂಗ. ವಿಭಾಂಡಕ ಮುನಿಗಳು ಒಮ್ಮೆ ನದಿಗೆ ಸಂಧ್ಯಾ ವಂದನೆಗಾಗಿ ಬಂದಿದ್ದಾರೆ. ಆ ನದಿಗೆ ಅಪ್ಸರೆಯರೆಲ್ಲ ಬಂದರು ಅಂತ. ಅವರನ್ನು ನೋಡಿದಾಗ ಮನಸ್ಸು ಸ್ವಲ್ಪ ವಿಚಲಿತವಾಯಿತು. ತನ್ನ ತೇಜಸ್ಸು ಸ್ಖಲಿತವಾಯಿತು. ಅದು ನೀರಿಗೆ ಬಿದ್ದು ಅಲ್ಲೇ ಇರುವಂತಹ ಒಂದು ಜಿಂಕೆ ನೀರನ್ನು ಕುಡಿದಾಗ ಆ ತೇಜಸ್ಸು ಜಿಂಕೆಯ ಹೊಟ್ಟೆಯನ್ನು ಸೇರಿತು. ಜಿಂಕೆಯಿಂದ ಹುಟ್ಟಿದವನೇ ಈ ಋಷ್ಯಶೃಂಗ. ಮನುಷ್ಯನಾಗಿಯೇ ಇದ್ದ. ಒಂದು ಮಾತ್ರ ಹೆಚ್ಚಿಗೆ ಇತ್ತು, 2 ಕೊಂಬು ಇತ್ತು. ಜಿಂಕೆಗೆ ಯಾವ ರೀತಿಯಾಗಿ ಕೊಂಬು ಇರುತ್ತದೋ ಅದೇ ರೀತಿಯಾಗಿ ಅವನಿಗೆ ಒಂದು ಕೊಂಬು ಇತ್ತು. ಆದ್ದರಿಂದಲೇ ಅವನಿಗೆ ಹೆಸರು ಋಷ್ಯಶೃಂಗ ಅಂತ ಬಂತು. ಋಷ್ಯ ಅಂದರೆ ಒಂದು ಜಿಂಕೆ ವಿಶೇಷ, ಅದರ ಕೊಂಬುಳ್ಳವ ಅಂತ. ಈ ರೀತಿಯಾದ ಘಟನೆ ನಡೆದಿದ್ದರು. ಆದ್ದರಿಂದಲೇ ಈ ವಿಭಾಂಡಕ ಮುನಿಗಳು ಒಂದು ತೀರ್ಮಾನ ಮಾಡಿದ್ದರು, ನನ್ನಂತೆ ನನ್ನ ಮಗನನ್ನು ಬೆಳೆಸಬಾರದು, ಒಳ್ಳೆಯ ತಪಸ್ವಿಯನ್ನಾಗಿ ಮಾಡಬೇಕು. ಮನಸ್ಸು ಅಪ್ಸರೆಯರನ್ನು ನೋಡಿ ಕಾಮಕ್ಕೆ ಒಳಗಾಗುವಂಥದ್ದು, ಈ ರೀತಿಯಾದ ಘಟನೆ ಎಂದೂ ನಡಿಬಾರದು ಮಗನಿಗೆ. ಆ ರೀತಿಯಾಗಿ ಬೆಳೆಸಿದ್ರು. ಪುಲ್ಲಿಂಗ
ಸ್ತ್ರೀಲಿಂಗದ ಅರಿವೆಯೇ ಇಲ್ಲ, ಆ ರೀತಿಯಾಗಿ ಬೆಳೆಸಿದ್ದಾರೆ. ಅಂಗದೇಶದಲ್ಲಿ ರೋಮಪಾದ ಅಂತ ಒಬ್ಬ ರಾಜ ಇದ್ದ. ಆ ದೇಶಕ್ಕೆ ಬರಗಾಲ ಬಂತು. ಬರಗಾಲ ಬಂದಾಗ ಅಲ್ಲಿಯ ಮಂತ್ರಿಗಳೆಲ್ಲ ಹೇಳಿದ್ರು, ವಿಭಂಡಕ ಮುನಿಗಳ ಮಗ ಋಷ್ಯಶೃಂಗ ಮಾನು ತಪಸ್ವಿ, ಅವ ಈ ದೇಶಕ್ಕೆ ಕಾಲಿಟ್ಟ ಅಂದರೆ ಮಳೆ ಬರ್ತದೆ, ಬೆಳೆ ಆಗ್ತದೆ. ವಿಷಯ ಹೌದು. ಋಷ್ಯಶೃಂಗರನ್ನು ಕಲಿಸುವುದು ಹೇಗೆ? ವಿಭಂಡಕ ಮುನಿಗಳು ಅಷ್ಟು ರಕ್ಷಣೆಯಲ್ಲಿ ಇಟ್ಟಿದ್ದಾರೆ ಅಂತೆ, ಹೊರಗಿನ ಜಗತ್ತಿನ ಪರಿವೆಯೇ ಇಲ್ಲ, ಆ ರೀತಿಯಾಗಿ ಬೆಳೆಸ್ತಾ ಇದ್ದಾರೆ. ರೋಮಪಾದ ರಾಜ ಬಹಳ ಉಪಾಯವನ್ನೆಲ್ಲ ಮಾಡಿದ. ಕಾಮ ಪ್ರಚೋದನೆಗೆ ಬೇಕಾದಂತಹ ವ್ಯವಸ್ಥೆಯನ್ನೆಲ್ಲ ಮಾಡಿದ. ವಿಭಾಂಡಕರು ಇಲ್ಲದ ಸಮಯದಲ್ಲಿ ಏನೋ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಋಷ್ಯಶೃಂಗರನ್ನ ಅಂಗರಾಜ್ಯಕ್ಕೆ ಕರೆಕೊಂಡು ಬಂತು. ಅಂಗರಾಜ್ಯಕ್ಕೆ ಅವನ ಕಾಲಿನ ಸ್ಪರ್ಶ ಆದ ಮಾತ್ರಕ್ಕೆ ಮಳೆ ಬೆಳೆ ಎಲ್ಲವೂ ಸಮೃದ್ಧವಾಗಿ ಬಂತು. ಇನ್ನು ಈ ಋಷ್ಯಶೃಂಗರು ನಮ್ಮ ದೇಶವನ್ನು ಬಿಟ್ಟು ಹೋಗಬಾರದು ಅಂತ ತನ್ನ ಮಗಳನ್ನು ಕೊಟ್ಟು ಋಷ್ಯಶೃಂಗನಿಗೆ ಮದುವೆ ಮಾಡಿಸಿ ಬಿಟ್ಟಂತೆ ರೋಮಪಾದ ರಾಜ. ತನ್ನ ಮಗಳು ಅಂದರೆ ಸಾಕು ಮಗಳು ಇದ್ದು, ಆ ಮಗಳು ಶಾಂತ ಅಂತ ಹೆಸರು. ಆ ಮಗಳನ್ನು ಕೊಟ್ಟವ ಯಾರು ಅಂದರೆ ದಶರಥ. ದಶರಥನಿಗೆ 350 ಮಂದಿ ಪತ್ನಿಯರು ಇದ್ದರು. ಅದರಲ್ಲಿ ಒಬ್ಬಳಲ್ಲಿ ಹುಟ್ಟಿದವಳೇ ಈ ಶಾಂತ ಅಂತ. ಅಂಗರಾಜನಿಗೆ ರೋಮಪಾದನಿಗೆ ಮಕ್ಕಳಿಲ್ಲದ ಕಾರಣ ಈ ಹೆಣ್ಣು ಮಗಳನ್ನು ದಶರಥ ನೀನು ಸಾಕು ಅಂತ ಹೇಳಿಕೊಟ್ಟಿದ್ದ. ನಿನಗೆ ಸಾಕಲಿಕ್ಕೆ ನಾನು ಒಂದು ಮಗಳನ್ನು ಕೊಡ್ತೇನೆ. ಅವ ಸಾಕಿದ್ದ. ಋಷ್ಯಶೃಂಗನಿಗೆ ಅದೇ ಮಗಳನ್ನು, ಸಾಕು ಮಗಳನ್ನು ಕನ್ಯಾದಾನವನ್ನು ಮಾಡಿ ಮದುವೆ ಮಾಡಿಸಿ ಋಷ್ಯಶೃಂಗರನ್ನು ಎಲ್ಲಿ ಹೋಗಬಾರದು, ಇಲ್ಲೇ ಇರಬೇಕು ಅಂತ. ಬರಗಾಲದ ಪರಿಸ್ಥಿತಿಯೇ ಇನ್ನು ಮುಂದೆ ಬರಬಾರದು ಅಂತ. ದಶರಥನಿಗೆ ಎಲ್ಲ ವಿಷಯ ಗೊತ್ತಾಯಿತು. ಅಲ್ಲಿಂದ ಋಷ್ಯಶೃಂಗರನ್ನ ಏನೋ ಒಂದು ವ್ಯವಸ್ಥೆಯನ್ನು ಮಾಡಿ ಕರೆಸಿಕೊಂಡು ಆ ಋಷ್ಯಶೃಂಗರ ಮೂಲಕವಾಗಿ ಒಂದು ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿಸಿದ. ಇದೇ ಸಂದರ್ಭದಲ್ಲಿ ಬ್ರಹ್ಮದೇವರೆಲ್ಲ ದೇವತೆಗಳನ್ನು ಕರ್ಕೊಂಡು ಶ್ರೀಮನ್ನಾರಾಯಣನಲ್ಲಿ ಪ್ರಾರ್ಥನೆ ಮಾಡುತ್ತಾ ಇದ್ದಾರೆ. ಭಗವಂತ ನಾರಾಯಣ ಲೋಕಕಂಟಕರಾದಂತಹ ರಾವಣ, ಕುಂಭಕರ್ಣ ಮೊದಲಾದವರು ಬಹಳ ಪೀಡೆಯನ್ನು ಕೊಡ್ತಾ ಇದ್ದಾರೆ. ಅವರಿಂದ ಲೋಕ ಕ್ಷಯ ಆಗ್ತಾ ಇದೆ. ನೀನೇ ನಮಗೆ ರಕ್ಷಣೆಯನ್ನು ಮಾಡಬೇಕು ಅಂತ ಪ್ರಾರ್ಥನೆಯನ್ನು ಮಾಡಿಕೊಂಡರು. ಯಾರು ಈ ರಾವಣ ಮತ್ತು ಕುಂಭಕರ್ಣರು? ಬ್ರಹ್ಮದೇವರಿಗೆ ಕಿವಿಯಿಂದ ಹುಟ್ಟಿದ ಒಬ್ಬ ಋಷಿ ಪುಲಸ್ತ್ಯ ಅಂತ. ಬ್ರಹ್ಮದೇವರ ಒಂದೊಂದು ಅಂಗದಿಂದ ಒಬ್ಬೊಬ್ಬ ಋಷಿ ಹುಟ್ಟಿದ್ದಾನೆ. ಅಂಗುಷ್ಟದಿಂದ ದಕ್ಷ ಹುಟ್ಟಿದ ಹಾಗೆ, ತೊಡೆಯಿಂದ ನಾರದರು ಹುಟ್ಟಿದ ಹಾಗೆ, ಕಿವಿಯಿಂದ ಹುಟ್ಟಿದವರೇ ಪುಲಸ್ತ್ಯರು. ಆ ಪುಲಸ್ತ್ಯರು ತಪಸ್ಸನ್ನು ಮಾಡುತ್ತಾ ಇತ್ತು. ತಪಸ್ಸನ್ನು ಮಾಡುವ ಸಂದರ್ಭದಲ್ಲಿ ಆ ಪುಲಸ್ತ್ಯರು ಇನ್ನು ತಪಸ್ಸು ಮಾಡಿ ತನ್ನ ಸ್ಥಾನವನ್ನು ಕಬಳಿಸಿಕೊಂಡರೆ ಏನು ಮಾಡುವುದು ಅಂತ ಇಂದ್ರ ಆ ತಪಸ್ಸಿಗೆ ವಿಘ್ನಕ್ಕಾಗಿ ಅಪ್ಸರೆಯರನ್ನೆಲ್ಲ ಕಳಿಸ್ತಾ ಇದ್ದಾರೆ.
ತಪಸ್ಸು ಭಂಗ ಆಗ್ತಾ ಇತ್ತು ಪುಲಸ್ತ್ಯರ. ಇನ್ನು ಮುಂದೆ ಹಾಗೆ ಆಗಬಾರದು ಅಂತ ಪುಲಸ್ತ್ಯರ ಒಂದು ಶಾಪವನ್ನು ಕೊಟ್ಟರು. ಯಾರು ಅಪ್ಸರೆಯರು ನನ್ನ ತಪಸ್ಸಿನ ಭಂಗಕ್ಕೆ ಇಲ್ಲಿಗೆ ಬರ್ತಾರೋ ಅವರು ಗರ್ಭಿಣಿಯರಾಗಲಿ ಅಂತ ಶಾಪವನ್ನು ಕೊಟ್ಟರು. ಈ ಶಾಪದ ವಿಷಯ ಎಲ್ಲರಿಗೂ ಗೊತ್ತಾಗಿತ್ತು, ಯಾರೂ ಬರ್ತಾ ಇದ್ದಿಲ್ಲ. ಗೊತ್ತಾಗದಾಗೆ ಒಬ್ಬಳು ಬಂದು, ತೃಣಬಿಂದು ಅಂತ ಒಬ್ಬ ರಾಜ, ಆ ರಾಜನ ಮಗಳು ಅಲ್ಲಿಗೆ ಬಂದಿದ್ದಾಳೆ. ಬಂದ ಕೂಡಲೇ ಗರ್ಭಿಣಿಯಾಗಿಬಿಟ್ಟು, ಪಾಪ ಏನೂ ಗೊತ್ತಿಲ್ಲ ಅವಳಿಗೆ. ಅಳುತ್ತಾ ಅಳುತ್ತಾ ಕಣ್ಣೀರು ಸುರಿಸುತ್ತಾ ತಂದೆಯ ಬಳಿಗೆ ಹೋಗಿ ವಿಷಯವನ್ನೆಲ್ಲ ಹೇಳಿದ್ರು. ತೃಣಬಿಂದು ರಾಜನಿಗೆ ಗೊತ್ತಾಯಿತು, ಆ ಪ್ರದೇಶಕ್ಕೆ ಯಾರು ಹೋಗ್ತಾರೋ ಸ್ತ್ರೀಯರು ಅವರು ಗರ್ಭಿಣಿಯರಾಗ್ತಾರೆ ಅಂತ ಪುಲಸ್ತ್ಯನ ಶಾಪ. ಏನು ಮಾಡೋಣ, ಅವರಲ್ಲಿ ಹೋಗಿ ಬೇಡೋಣ ಅಂತ ಮಗಳನ್ನು ಕರ್ಕೊಂಡು ಪುಲಸ್ತ್ಯನ ಬಳಿಗೆ ಹೋಗಿ, ಏನೂ ಗೊತ್ತಿಲ್ಲದ ಈ ಹುಡುಗಿ ತಪ್ಪಾಯಿತು, ಕ್ಷಮೆ ಮಾಡಿ ಅಂತ ಕೇಳಿಕೊಂಡು, ಮಾತ್ರವಲ್ಲ ನನ್ನ ಮಗಳನ್ನು ಯಾರು ಮದುವೆ ಆಗ್ತಾರೆ, ನೀವೇ ಮದುವೆಯಾಗಿ ಅಂತ ಪುಲಸ್ತ್ಯನಿಗೆ ಕೊಟ್ಟು ಮದುವೆ ಮಾಡಿಸಿದ್ದಾರೆ. ತನ್ನ ಮಗಳನ್ನು ಪುಲಸ್ತ್ಯನಿಗೆ ಕೊಟ್ಟು ಮದುವೆ ಆಯಿತು. ಪುಲಸ್ತ್ಯನಿಗೆ ಈ ತೃಣಬಿಂದು ರಾಜನ ಮಗನಲ್ಲಿ ಒಬ್ಬ ಹುಟ್ಟಿದ, ಅವನೇ ವಿಶ್ರವಸ. ವಿಶ್ರವಸ ಮುನಿ ತುಂಬ ದೊಡ್ಡವನಾದ. ಅವನಿಗೆ ಮದುವೆ ಕೂಡ ಆಯಿತು. ಭರದ್ವಾಜರ ಮಗಳು ಸುಗಾತ್ರಿ ಅಂತ ಅವಳನ್ನು ಕೊಟ್ಟು ಮದುವೆ ಮಾಡಿದ್ದರು. ವಿಶ್ರವಸ ಮುನಿಗೆ ಸುಗಾತ್ರಿಯಲ್ಲಿ ಹುಟ್ಟಿದವನೇ ಕುಬೇರ. ಕುಬೇರ ದೊಡ್ಡವನಾದ ಮೇಲೆ ಉತ್ತರ ಭಾಗದ ಅಧಿಪತಿಯನ್ನ ಮಾಡಿದ್ದರು, ಸಂಪತ್ತಿಗೆ ಅಧಿಪತಿಯನ್ನಾಗಿ ಮಾಡಿದ್ದರು ಕುಬೇರ. ಅಷ್ಟು ಒಳ್ಳೆಯ ರೀತಿಯಿಂದ ಬೆಳೆದವ. ದೇವತೆಗಳನ್ನು ಏನಾದರೂ ಮಾಡಿ ಹಿಂಸೆ ಮಾಡಬೇಕು, ಸ್ವರ್ಗಾಧಿಪತಿಯಿಂದ ಕೆಳಗೆ ಇಳಿಸಬೇಕು ಅಂತ ದೊಡ್ಡ ಒಂದು ದೈತ್ಯರ ಗುಂಪು ಇತ್ತು, ಸುಮಾಲಿ ಮೊದಲಾದವರು. ಆ ಸುಮಾಲಿ ಅಂತ ಒಬ್ಬ ದೈತ್ಯ, ಅವನ ಮಗಳು ಕೈಕಸಿ ಅಂತ. ಆ ಕೈಕಸಿಯನ್ನೇ ಈ ಪುಲಸ್ತ್ಯರ ಮಗನಾದಂತಹ ವಿಶ್ರವಸ ಮುನಿಗಳಿಗೆ ಕೊಟ್ಟು ಮದುವೆ ಮಾಡಿದ. ದೈತ್ಯರ ಕುಲದವಳು ಕೈಕಸಿ. ಮದುವೆ ಆದ ಮೇಲೆ ಆ ವಿಶ್ರವಸ ಮುನಿಗೆ ಕೈಕೇಸೆಯಲ್ಲಿ 4 ಹುಟ್ಟಿದ್ದರು. ರಾವಣ, ಕುಂಭಕರ್ಣ, ವಿಭೀಷಣ, ಶೂರ್ಪಣಖ, ಈ 4 ಹುಟ್ಟಿದ್ದರು. ಹುಟ್ಟಿ ಬೆಳೀತಾ ಇರುವಾಗ ತಾಯಿಯಾದಂತಹ ಈ ಕೈಕಸಿಯ ಉಪದೇಶ ಏನು? ಸವತಿ ಮಾತ್ಸರ್ಯ. ತನ್ನ ಗಂಡನ ಹಿರಿಮಡದಿ ಅವಳಿಗೆ ಹುಟ್ಟಿದ ಮಗ ಕುಬೇರ ಉತ್ತರ ದಿಕ್ಕಿಗೆ ಅಧಿಪತಿಯಾಗಿದ್ದಾನೆ, ಸಂಪತ್ತಿಗೆ ಒಡೆಯನಾಗಿದ್ದಾನೆ. ತನ್ನ ಮಕ್ಕಳಿಗೆ ಏನೂ ಇಲ್ಲ. ಮಾತ್ಸರ್ಯದಿಂದ ಕುಡಿದವಳಾಗಿ ಬೇಡವಾದ ಉಪದೇಶವನ್ನೇ ಮಾಡ್ತಾ ಇದ್ದಾರೆ. ಯಾವ ರೀತಿಯಿಂದಲೂ ಆಗಬಹುದು, ಆ ಕುಬೇರನಿಗಿಂತಲೂ ಎತ್ತರವಾಗಿ ನೀನು ಬೆಳಿಬೇಕು. ಈ ದುರ್ಬುದ್ಧಿಯಿಂದ ಈ 3 ಕೂಡ ತಪಸ್ಸಿಗೆ ಹೋದರು. ರಾವಣ, ಕುಂಭಕರ್ಣ, ವಿಭೀಷಣ 3 ತಪಸ್ಸು ಮಾಡಿದರು. ರಾವಣ 10,000 ವರ್ಷಗಳ ಕಾಲ ತಪಸ್ಸು ಮಾಡಿದ. ಬಹಳ ಅದ್ಭುತವಾದಂತಹ ತಪಸ್ಸು ಅದು. 1,000 ವರ್ಷ ಆಯಿತು. ಬ್ರಹ್ಮದೇವರನ್ನ ಕುರಿತು ತಪಸ್ಸು ಮಾಡ್ತಾ ಇದ್ದಾನೆ. ಬ್ರಹ್ಮದೇವರು ಬರ್ತಾ ಇಲ್ಲ.
ಬ್ರಹ್ಮದೇವರು ಬರ್ತಾ ಇಲ್ಲ ಅಂತ ಹೇಳಿ ತನ್ನ 10 ತಲೆಯಲ್ಲಿ ಒಂದು ತಲೆಯನ್ನು ಕತ್ತರಿಸಿ ಅದನ್ನೇ ಬ್ರಹ್ಮದೇವರಿಗೆ ಸಮರ್ಪಣೆ ಮಾಡಿದ. ತಾಮಸ ಪೂಜೆ ಅಂತ ಹೇಳ್ತಾರೆ. 10 ತಲೆಯುಳ್ಳವನಾಗಿ ಹುಟ್ಟಿದ್ದ ರಾವಣ ಒಂದು ತಲೆಯನ್ನು ಕತ್ತರಿಸಿ ಅರ್ಪಣೆ ಮಾಡಿದ. ಶಿರಪುಷ್ಪಂ ಸಮರ್ಪಯಾಮಿ ಅಂತ ಹೇಳಿದ. ಬ್ರಹ್ಮದೇವರು ಬಂದಿಲ್ಲ. ಮತ್ತೆ ತಪಸ್ಸು ಪ್ರಾರಂಭ ಆಯಿತು. 2000 ವರ್ಷ ಆಯಿತು, ಇನ್ನೂ ಬಂದಿಲ್ಲ. ಇನ್ನೊಂದು ತಲೆಯನ್ನು ಕತ್ತರಿಸಿದ, ಸಮರ್ಪಣೆ ಮಾಡಿದ. ಹೀಗೆಯೇ 9000 ವರ್ಷ ಆಯಿತು. 9 ತಲೆ ಹೋಯಿತು. ಇನ್ನು ಉಳಿದದ್ದು ಒಂದೇ ತಲೆ. 10,000 ವರ್ಷ ಪೂರ್ಣ ಆಯಿತು. ಇನ್ನೇನು ಬ್ರಹ್ಮದೇವರು ಬಂದಿಲ್ಲ, ತಲೆಯನ್ನು ಕಡಿಬೇಕು. ಆ ಸಂದರ್ಭದಲ್ಲಿ ಬ್ರಹ್ಮದೇವರು ಬಂದೇ ಬಿಟ್ಟರು. ಏನು ಬೇಕು ಕೇಳು. ರಾವಣ ಕೇಳಿದ್ದೇ, ಇಷ್ಟರವರೆಗೆ ಏನು ಕೊಟ್ಟಿದ್ದೆ ನಿನಗೆ, ತಲೆಯನ್ನು ಸಮರ್ಪಣೆ ಮಾಡಿದ್ದೆ, ಮತ್ತೆ ನನಗೆ ಅದನ್ನು ಕೊಡುವ ಅಂತ ಹೇಳಿದ. ದತ್ತಾಪಹಾರ ಅಂತ ಹೇಳಿ, ಒಮ್ಮೆ ದಾನ ಮಾಡಿದ ಮೇಲೆ, ಒಮ್ಮೆ ಸಮರ್ಪಣೆ ಮಾಡಿದ ಮೇಲೆ ಮತ್ತೆ ವಾಪಸ್ಸು ಪಡೆದುಕೊಳ್ಳಬಾರದು. ಅದು ದತ್ತಾಪಹಾರ ದೋಷ. ಆದರೆ ದುರ್ಬುದ್ಧಿಯವ, ಕೆಟ್ಟವ, ತಾನು ಕೊಟ್ಟದ್ದನ್ನೇ ಮತ್ತೆ ಪಡ್ಕೊಂಡ. ಬ್ರಹ್ಮದೇವರು ಆಯಿತು ಅಂತ ಹೇಳಿದರು. ಸಾವೇ ಬರಬಾರದು ಅಂತ ಕೇಳಿದರು. ಬ್ರಹ್ಮದೇವರು ಹಾಗೆ ಹೇಳಿದ್ರು, ಸಾವು ಬರಬಾರದು ಅಂತ ಕೇಳಲಿಕ್ಕೆ ಇಲ್ಲ. ಹುಟ್ಟಿದವ ಸಾಯಲೇಬೇಕು. ಬೇರೆ ಏನಾದರೂ ಕೇಳು. ರಾವಣ ಹೇಳಿದ, ಯಾವ ಸುರನಿಂದ, ಯಾವ ಅಸುರನಿಂದ ನನಗೆ ಮರಣ ಬರಬಾರದು ಅಂತ ಕೇಳಿದ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದರು. ಬ್ರಹ್ಮದೇವರ ವರದಿಂದ ದರ್ಪಿತನಾದಂತಹ ರಾವಣ ಇಡೀ ಲೋಕದಲ್ಲಿ ಮೆರೆದ ಅಂತ. ಕ್ರೌರ್ಯದಿಂದ, ಹಿಂಸೆಯಿಂದ ಮೆರೆದ. ಇನ್ನೊಬ್ಬ ತಪಸ್ಸು ಮಾಡಿದ್ದಾನೆ, ಲಕ್ಷಗಟ್ಟಲೆ ವರ್ಷ ತಪಸ್ಸು ಮಾಡಿದವ ಕುಂಭಕರ್ಣ. ಅವನಿಗೂ ಬ್ರಹ್ಮದೇವರು ಬಂದರು. ಏನು ಬರಬೇಕು ಕೇಳು ಅಂತ ಹೇಳಿದಾಗ ಕುಂಭಕರ್ಣನಿಗೆ ಮನಸ್ಸಿನಲ್ಲಿ ಇದ್ದಿದ್ದೇನು, ಯಾವ ದೇವತೆಗಳು ಕೂಡ ಇರಬಾರದು, ನಾನೇ ದೇವನಾಗಿ ಮೆರೆಬೇಕು ಅಂತ. ನಿರ್ದೇವತ್ವಂ ದೇಹಿ ಅಂತ ಕೇಳಬೇಕು. ಸರಸ್ವತಿ ದೇವಿಯ ಚಮತ್ಕಾರದಿಂದ ಸ್ವಲ್ಪ ನಾಲಿಗೆ ತಡವರಿಸಿತು. ನಿದ್ರಾವತ್ವಂ ದೇಹಿ ಅಂತ ಕೇಳಿಬಿಟ್ಟ. ನಿರ್ದೇವತ್ವಂ, ದೇವತೆಗಳೇ ಇರಬಾರದು ಅಂತ ಕೇಳಲಿಕ್ಕೆ ಹೊರಟವ ನಿದ್ರಾವತ್ವಂ, ಯಾವಾಗಲೂ ನಿದ್ರೆಯನ್ನೇ ಕೊಡು ಅಂತ ಕೇಳಿದ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ. ಇನ್ನೊಬ್ಬ ವಿಭೀಷಣ, ಅವನೂ ತಪಸ್ಸು ಮಾಡ್ತಾ ಇದ್ದ. ಇವರಂತೆ ದುರ್ಬುದ್ಧಿಯವ ಅಲ್ಲ, ಒಳ್ಳೆಯ ಬುದ್ಧಿಯವ. ಅಂತಹ ವಿಭೀಷಣ ತಪಸ್ಸು ಮಾಡಿ ಬ್ರಹ್ಮದೇವರು ಪ್ರತ್ಯಕ್ಷರಾದಾಗ ಕೇಳಿದವರ ಏನು, ನನ್ನ ಬುದ್ಧಿ ಯಾವಾಗಲೂ ಧರ್ಮ ಮಾರ್ಗದಲ್ಲಿ ಇರಲಿ ಅಂತ ಕೇಳಿದ. ಬ್ರಹ್ಮದೇವರು ತಥಾಸ್ತು ಅಂತ ಹೇಳಿದ್ದು ಮಾತ್ರ ಅಲ್ಲ, ಚಿರಂಜೀವಿಯಾಗುವಂತ ವರವನ್ನು ಕೊಟ್ಟರು. ಇವರಿಬ್ಬರಿಗೂ ಕೂಡ ಸಿಗದ ವರ ವಿಭೀಷಣ ಏನು ಕೇಳದೆ ಪಡೆದುಕೊಂಡ. ರಾವಣ ಕುಂಭಕರ್ಣರು ಸಾಯಬಾರದು ಅಂತ ವರ ಕೇಳಬೇಕು ಅಂತ ತಪಸ್ಸು ಮಾಡಿದ್ದು, ಆದರೆ ಅವರಿಗೆ ಅದು ಸಿಗಲಿಲ್ಲ. ವಿಭೀಷಣ ಏನೂ ಬೇಡ, ಧರ್ಮ ಮಾರ್ಗದಲ್ಲಿ ನನ್ನ ಬುದ್ಧಿ ಬರಲಿ, ಭಗವಂತನ ಅನುಗ್ರಹ ಆಗಲಿ ಅಂತ ಕೇಳಲಿಕ್ಕೆ ತಪಸ್ಸು ಮಾಡಿದವ. ಬ್ರಹ್ಮದೇವರು ಕೊಟ್ಟವರ ಚಿರಂಜೀವಿಯಾಗು. ಆದ್ದರಿಂದಲೇ ಅಶ್ವತ್ಥಾಮ ಬಲಿರಿ ವ್ಯಾಸ ಹನುಮಾಂಶ್ಚ ವಿಭೀಷಣ ಕೃಪಃ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ.
7 ಚಿರಂಜೀವಿಗಳಲ್ಲಿ ಒಬ್ಬ ವಿಭೀಷಣ ಕೂಡ ಆದ. ಯಾಕೆ ಹೀಗೆ ಆಯಿತು? ದೇವರಲ್ಲಿ ಅದು ಕೊಡು ಇದು ಕೊಡು ಅಂತ ತಪಸ್ಸು, ಪೂಜೆ, ಯಜ್ಞ, ಯಾಗಾದಿಗಳನ್ನು ಮಾಡಿದ್ದರೆ ದೇವರು ಅದು ಇದು ಕೊಡುತ್ತಾನೆ. ಯಾವುದು ಬೇಕಾಗಿರುತ್ತದೋ ಅದನ್ನೇ ಕೊಡೋದಿಲ್ಲ. ಬೇಕಾದಷ್ಟು ದುಡ್ಡು ಕೊಡು ಅಂತ ಹೇಳಿ ತಪಸ್ಸು ಮಾಡಿದ್ದಾರೆ, ದುಡ್ಡು ಕೊಡ್ತಾನೆ, ಆಯುಷ್ಯವೇ ಕೊಡುವುದಿಲ್ಲ. ಆಯುಷ್ಯ ಕೊಡು ಅಂತ ತಪಸ್ಸು ಮಾಡಿದರೆ ಆಯುಷ್ಯ ಏನೋ ಇರುತ್ತದೆ, ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಏನೂ ಇಲ್ಲ ಅಂತ ಪರಿಸ್ಥಿತಿ ಬರುತ್ತೆ. ಹೀಗೆ ಒಂದೊಂದನ್ನು ಕೇಳಿದಾಗ ಆಯಾಯ ವಸ್ತುಗಳನ್ನು ಕೊಟ್ಟರು ಯಾವುದು ಬೇಕು ಅದು ಇಲ್ಲ ಅಂತ ಮಾಡಿಬಿಡ್ತಾನೆ ಭಗವಂತ. ಆದ್ದರಿಂದಲೇ ಕೃಷ್ಣ ಉಪದೇಶ ಮಾಡಿದ ನಿಷ್ಕಾಮ ಕರ್ಮ. ಭಗವಂತ ನಿನ್ನ ಅನುಗ್ರಹ ಆಗಲಿ ಇಷ್ಟೇ ಕೇಳಬೇಕಂತೆ ದೇವರು, ಆಗ ದೇವರು ಎಲ್ಲವೂ ಕೂಡ ಕೊಡ್ತಾರೆ. ರಾವಣ ಕುಂಭಕರ್ಣನಿಗೆ ಸಿಗದ ದೀರ್ಘಾಯುಷ್ಯ ಚಿರಂಜೀವಿತ್ತು, ಅದು ವಿಭೀಷಣನಿಗೆ ಸಿಕ್ಕಿತು. ಹೀಗೆ ರಾವಣ ಕುಂಭಕರ್ಣರು ಬ್ರಹ್ಮದೇವರ ವರಬಲದಿಂದ ದರ್ಪಿತರಾಗಿ ಲೋಕಕಂಟಕರಾಗಿದ್ದಾರೆ. ಇವರನ್ನ ನೀನೇ ಸಂಹಾರ ಮಾಡಿ ಲೋಕವನ್ನು ರಕ್ಷಣೆ ಮಾಡಬೇಕು, ಈ ರೀತಿಯಾಗಿ ಬೇಡಿಕೊಂಡಿದ್ದಾರೆ. ಭಗವಂತ ನಾರಾಯಣ ಅಭಯದಾನ ಮಾಡಿದ್ದಾನೆ. ಅದಕ್ಕೆ ಸರಿಯಾಗಿ ದಶರಥ ಮಹಾರಾಜ ಋಷ್ಯಶೃಂಗನನ್ನು ಕರೆಸಿ ಉತ್ತರಕಾಮೇಷ್ಟಿ ಯಾಗವನ್ನು ಮಾಡಿಸಿದ್ದಾನೆ. ಯಾಗ ಏನು ಮುಗಿಲಿಕ್ಕೆ ಬರ್ತಾ ಇದೆ, ಯಾಗದ ಮಧ್ಯದಿಂದಲೇ ಒಬ್ಬ ದಿವ್ಯ ಪುರುಷ ಎದ್ದು ಬಂತಾನೆ. ಬಂಗಾರದ ತಟ್ಟೆಯಲ್ಲಿ ಪಾಯಸವನ್ನು ಇಟ್ಟುಕೊಂಡು ಬಂದಿದ್ದಾನೆ. ಆ ಪಾಯಸವನ್ನು ದಶರಥನಿಗೆ ಕೊಟ್ಟು ನಿನ್ನ ಮಡದಿಯರಿಗೆ ಕೊಡು ಇದನ್ನ ಅಂತ ಹೇಳಿ ಅದೃಶ್ಯನಾದ. ದಶರಥನಿಗೆ ಬಹಳ ಸಂತೋಷ ಆಯಿತು. ಆ ಪಾಯಸವನ್ನು ತೆಗೆದುಕೊಂಡು ಬಂದು ಅದನ್ನು ಮೂವರಿಗೆ ಕೊಡಬೇಕು. ಪಟ್ಟದ ಅರಸಿಯರು ಕೌಸಲ್ಯೆ, ಸುಮಿತ್ರೆ, ಕೈಕೇಯಿ ಅರ್ಧ ಭಾಗ ಮಾಡಿದಂತೆ ಪಾಯಸವನ್ನು. ಅರ್ಧ ಭಾಗವನ್ನು ಮಾಡಿ ಸಮ ಅರ್ಧ ಭಾಗವನ್ನು ಕೌಸಲ್ಯಗೆ ತಿನ್ನಿಸಿದ. ಅವಳು ಸಂತೋಷದಿಂದ ಸ್ವೀಕಾರ ಮಾಡಿದ. ಆ ಪಾಯಸದ ಇನ್ನು ಉಳಿದ ಅರ್ಧ ಭಾಗದಲ್ಲಿ ಮತ್ತೆ ಅರ್ಧ ಮಾಡಿದ, ಕಾಲು ಭಾಗ. ಆ ಕಾಲು ಭಾಗವನ್ನು ಸುಮಿತ್ರೆಗೆ ಕೊಟ್ಟ. ಇನ್ನು ಉಳಿದದ್ದು ಕಾಲು ಭಾಗ. ಆ ಕಾಲು ಭಾಗದಲ್ಲಿ ಮತ್ತೆ ಅರ್ಧ ಮಾಡಿದ್ದ. ಆ ಕಾಲು ಭಾಗದಲ್ಲಿ ಮತ್ತೆ ಅರ್ಧ ಮಾಡಿದ್ದನ್ನ ಕೈಕೇಯಿಗೆ ಕೊಟ್ಟ. ಇನ್ನು ಸ್ವಲ್ಪ ಇತ್ತಲ್ಲ, ಆ ಭಾಗವನ್ನು ಮತ್ತೆ ಸುಮಿತ್ರೆಗೆ ಕೊಟ್ಟ. ಇದು ರಾಮಾಯಣ ಹೇಳುತ್ತದೆ. ದಶರಥ ಎಲ್ಲರಿಗೂ ಸಮಾನವಾಗಿ ಪಾಲು ಮಾಡಿದ ಅಂತ ಇವರೆಲ್ಲ ತಿಳ್ಕೊಂಡ್ರು. ಆದರೆ ಸ್ವಲ್ಪ ವ್ಯತ್ಯಾಸವಾಗಿಯೇ ಕೊಟ್ಟಿದ್ದಾರೆ. ಆದ್ದರಿಂದಲೇ ಅವರಿಬ್ಬರಿಗೂ ಕೂಡ, ಮೂವರಿಗೂ ಕೂಡ ಮಕ್ಕಳಾದಾಗ ಸ್ವಲ್ಪ ವ್ಯತ್ಯಾಸ ಆಯಿತು. ಸುಮಿತ್ರೆಗೆ 2 ಮಕ್ಕಳಾದರು, ಕೈಕೇಯಿಗೆ ಒಬ್ಬನೇ ಮಗನಾದ, ಕೌಸಲ್ಯಗೆ ಗುಣಪರಿಪೂರ್ಣನಾದ ರಾಮನೇ ಮಗನಾದ. ಹೀಗೆ ಪಾಯಸವನ್ನು ತಿಂದಂತಹ ಈ ಮೂವರು ಕೂಡ ಕ್ಷಣ ಮಾತ್ರದಲ್ಲಿ ಗರ್ಭಿಣಿಯಾಗಿದ್ದಾರೆ. ಚೈತ್ರ ಮಾಸ ಬಂದಿದೆ. ಚೈತ್ರ ಮಾಸದ ಶುಕ್ಲ ಪಕ್ಷದ ನವಮಿಯ ಪರ್ವಕಾಲ, ಮಧ್ಯಾಹ್ನದ ಕಾಲದಲ್ಲಿ ನವಮಿ ತಿಥಿ ಇದೆ. ಅದೇ ಮಧ್ಯಾಹ್ನ ಕಾಲದಲ್ಲಿ ಪುನರ್ವಸು ನಕ್ಷತ್ರ ಇದೆ. ಕರ್ಕಾಟಕ ಲಗ್ನದಲ್ಲಿ ಗುರು ಮತ್ತು ಚಂದ್ರ ಇಬ್ಬರೂ ಕೂಡ ಇದ್ದಾರೆ. 5 ಗ್ರಹರು ಉಚ್ಚ ಸ್ಥಾನದಲ್ಲಿ ಇದ್ದಾರೆ. ರವಿ, ಅಂಗಾರಕ,
ಶನಿ, 5 ಗ್ರಹರು ಉಚ್ಚ ಸ್ಥಾನದಲ್ಲಿದ್ದಾರೆ. ಇಂತಹ ಕಾಲದಲ್ಲಿ ಕೌಸಲ್ಯೆ ರಾಮನಿಗೆ ಜನ್ಮವನ್ನು ಕೊಟ್ಟಳು. ಶ್ರೀಮನ್ನಾರಾಯಣನೇ ರಾಮನಾಗಿ ಅವತಾರ ಮಾಡಿದ. ಭಗವಂತನ ವಾಸುದೇವ ಅಂತ ಒಂದು ರೂಪ ಇದೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣ ಅಂತ ಭಗವಂತನಿಗೆ 5 ರೂಪಗಳು. ಅದರಲ್ಲಿ ವಾಸುದೇವ ರೂಪಿ ಭಗವಂತ ರಾಮನಾಗಿ ಸಾಕ್ಷಾತ್ತಾಗಿ ಅವತಾರ ಮಾಡಿದ. ಇನ್ನು ಸಂಕರ್ಷಣ, ಹಾಗೆಯೇ ಪ್ರದ್ಯುಮ್ನ, ಹಾಗೆಯೇ ಅನಿರುದ್ಧ ರೂಪಿ ಭಗವಂತ, ಅವರು ಕೂಡ ಅವತಾರ ಮಾಡಿದ್ದು ಅಂದರೆ ತನ್ನ ಸನ್ನಿಧಾನವನ್ನು ಸ್ವಲ್ಪ ಇಟ್ಟಿರುವುದು. ಸ್ವಲ್ಪವೇ ಕಾಲದಲ್ಲಿ ಸುಮಿತ್ರೆಯು ಕೂಡ ಲಕ್ಷ್ಮಣನಿಗೆ ಜನ್ಮವನ್ನು ಕೊಟ್ಟಿದ್ದ. ಯಾರು ಆ ಲಕ್ಷ್ಮಣ? ಸಾಕ್ಷಾತ್ ಶೇಷದೇವ. ಶೇಷದೇವನೇ ಲಕ್ಷ್ಮಣನಾಗಿ ಬಂದ. ಆ ಲಕ್ಷ್ಮಣನಲ್ಲಿ ಭಗವಂತ ಸಂಕರ್ಷಣನ ಸನ್ನಿಧಾನ. ಕೈಕೇಯಿ ಭರತನಿಗೆ ಜನ್ಮ ಕೊಟ್ಟಳು. ಯಾರು ಈ ಭರತ? ಕಾಮ ಅಂತ ಯಾರಿದ್ದಾರೆ, ಸುಬ್ರಹ್ಮಣ್ಯ ಅಂತ ನಾವು ಏನು ಹೇಳ್ತೇವೆ, ಅವನೇ ಭರತನಾಗಿ ಅವತಾರ ಮಾಡಿದ. ಪ್ರದ್ಯುಮ್ನ ರೂಪಿ ಭಗವಂತನ ಸನ್ನಿಧಾನ. ಮತ್ತೆ ಸುಮಿತ್ರೆ ಇನ್ನೊಬ್ಬನಿಗೆ ಜನ್ಮ ಕೊಟ್ಟಳು. ಅವನೇ ಶತ್ರುಘ್ನ. ಆ ಶತ್ರುಘ್ನಲ್ಲಿ ಅನಿರುದ್ಧ ರೂಪಿ ಭಗವಂತನ ವಿಶೇಷ ಸನ್ನಿಧಾನ. ಒಬ್ಬ ಅನಿರುದ್ಧ ಅಂತ ಇದ್ದಾನೆ, ಅವನೇ ಶತ್ರುಘ್ನಾಗಿ ಅವತಾರ ಮಾಡಿದ. ಹೀಗೆ ಚೈತ್ರ ಮಾಸದ ಶುಕ್ಲ ಪಕ್ಷದಲ್ಲಿ ಭಗವಂತ ವಾಸುದೇವ ರೂಪಿ ಭಗವಂತ ರಾಮನಾಗಿ ಅವತಾರ ಮಾಡಿದ. ಸ್ವಲ್ಪವೇ ಸಮಯದಲ್ಲಿ ಸುಮಿತ್ರೆ ಮತ್ತು ಕೈಕೇಯಿಯರು ಕೂಡ 3 ಮಂದಿ ಮಕ್ಕಳನ್ನು ಪಡೆದುಕೊಂಡು ಒಟ್ಟಿಗೆ 4 ಮಕ್ಕಳು ದಶರಥನಿಗೆ ಧರಿಸಿದರು. ಬಹಳ ಸಂತೋಷ ಆಯಿತು. ನಾಮಕರಣವನ್ನೆಲ್ಲ ಮಾಡಿದ. ರಾಮನಿಗೆ ರಾಮ ಅಂತ ಹೆಸರನ್ನು ಇಟ್ಟಾಗ. ಯಾಕೆ ಅಂದರೆ ಎಲ್ಲರಿಗೂ ಕೂಡ ರಾಮಚಂದ್ರ ಆನಂದವನ್ನು, ಸಂತೋಷವನ್ನು ಕೊಡ್ತಾ ಇದ್ದಾರೆ. ರಮಯತೀತಿ ರಾಮ, ಎಲ್ಲರಿಗೂ ಸಂತೋಷವನ್ನು ಕೊಡ್ತಾ ಇದ್ದ. ಮುಖ್ಯವಾಗಿ ದಶರಥನಿಗೆ ಸಂತೋಷ ಕೊಟ್ಟ. ಎಷ್ಟೋ ವರ್ಷಗಟ್ಟಲೆ, ಅದು 1-2 ವರ್ಷ ಅಲ್ಲ, 1000 ವರ್ಷಗಟ್ಟಲೆ ಮದುವೆಯಾಗಿಯೂ ಕೂಡ ಮಕ್ಕಳಿಲ್ಲದವ ದಶರಥ. ಆಗ ತಾನೇ ಹುಟ್ಟಿದ ಮಗು ರಾಮ. ಅಷ್ಟು ಸಂತೋಷವನ್ನು ಕೊಟ್ಟ. ಆದ್ದರಿಂದಲೇ ಅವನಿಗೆ ರಾಮ ಅಂತ ಹೆಸರಿಟ್ಟಾನೆ. ಹೀಗೆ ವಸಿಷ್ಠರ ಮೂಲಕವಾಗಿ ಎಲ್ಲ ಮಕ್ಕಳಿಗೂ ಕೂಡ ಹೆಸರನ್ನು ಇಟ್ಟಿದ್ದಾನೆ. ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಅಯೋಧ್ಯೆಯಲ್ಲಿ ಬೆಳೆದರು. ಮುಂದಿನ ಕಥೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ತಾ ಇದ್ದೇನೆ. ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರೀಯತಾಂ ಪ್ರೀತೈವಾಲಂ ವಿಷ್ಣುರ್ಮೇ ಪರಮಸೂರು. ಹರಯೇ ನಮಃ.